ಹಲೋ ಫ್ರೆಂಡ್ಸ್, ಇವತ್ತು ನಾನು ಟೊಮೆಟೊ ಗಾರ್ಲಿಕ್ ಗೊಜ್ಜು ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಬೇಕಾಗಿರೋದು ಟೊಮೆಟೊ, ಗಾರ್ಲಿಕ್, ಉಳ್ಳಾಗಡ್ಡೆ, ಹಸಿಮೆಣಸು. ಒಂದು ತವಾನಲ್ಲಿ ಎಣ್ಣೆ ಹಾಕಿಟ್ಟು ಬಿಸಿ ಮಾಡ್ತಾ ಇದ್ದೀನಿ. ತವಾನಲ್ಲಿ ಟೊಮೆಟೊ, ಹಸಿಮೆಣಸು ಹಾಕಿ ಫ್ರೈ ಮಾಡಬೇಕು. ಟೊಮೆಟೊ ಸಿಪ್ಪೆ ಹೋಗೋ ತನಕ ಫ್ರೈ ಮಾಡಬೇಕು. ಇದಕ್ಕೆ ಬೆಳ್ಳುಳ್ಳಿ ಸೇರಿಸ್ಕೊಳ್ಬೇಕು. ಈ ಮೂರನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬ ರುಚಿಯಾಗಿರುತ್ತೆ ಇದು ಗಂಜಿ ಹತ್ರ. ನೀವು ಕೂಡ ಮಾಡಿ ತಿನ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೊಮೆಟೊ, ಬೆಳ್ಳುಳ್ಳಿ, ಹಸಿಮೆಣಸು, ಟೊಮೆಟೊ ಮೂರನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಫ್ರೈ ಮಾಡಿದ್ರೆ ಆಯಿತು ಎಣ್ಣೆಯಲ್ಲಿ. ಈ ಗೊಜ್ಜು ಗಂಜಿ ಹತ್ರ ಒಳ್ಳೆ ಕಾಂಬಿನೇಷನ್ ಇದೆ. ಗಂಜಿ ಊಟಕ್ಕೆ ಚೆನ್ನಾಗಿರುತ್ತೆ. ಉಳ್ಳಾಗಡ್ಡೆ ಕಟ್ ಮಾಡಿರೋದನ್ನು ಮಿಕ್ಸಿ ಪಾತ್ರೆಯಲ್ಲಿ ಇಟ್ಕೊಳ್ತಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಬಿಡಬೇಕು, ತುಂಬ ಟೇಸ್ಟ್ ಬರುತ್ತೆ ಇದು. ಕೊತ್ತಂಬರಿ ಸೊಪ್ಪನ್ನು ತೊಳೆದಿಟ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಉಳ್ಳಾಗಡ್ಡೆ ಮಿಕ್ಸಿಯಲ್ಲೇ ಹಾಗೆ ಅರ್ತ್ಕೊಳ್ಬೋದು, ಹುರಿದ್ಕೊಳ್ಬೇಕಾಗಿಲ್ಲ. ಎಣ್ಣೆಯಲ್ಲಿ ಫ್ರೈ ಮಾಡಬೇಕಂತಿಲ್ಲ. ನಾನು ಎಣ್ಣೆ ಜಾಸ್ತಿ ಬಿದ್ದಿತ್ತು, ಹಾಗಾಗಿ ಉಳ್ಳಾಗಡ್ಡೆ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಎಣ್ಣೆಗೆ ಹೀರ್ಕೊಳ್ಬೇಕಂತ. ಈಗ ಇವೆಷ್ಟನ್ನು ಹಾಕಿ ಮಿಕ್ಸಿಯಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಿಕೊಳ್ಬೇಕು. ಈಗ ಗ್ರೈಂಡ್ ಮಾಡಾಗಿದೆ ಇದು. ಅದಕ್ಕೆ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು. ಹಾಗೆ ಒಂದು ಲಿಂಬು ಹಿಂಡ್ಕೊಳ್ಬೇಕು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಏನು ಹಾನಿಕಾರಕವಿಲ್ಲ.
ಆರಾಮಾಗಿರುತ್ತೆ ಊಟ ಮಾಡಿದ್ರ ಮೇಲೆ. ಈಗ ಗೊಜ್ಜು ರೆಡಿಯಾಗಿದೆ. ಇದು ಗಂಜಿ ಕೂಡ ರೆಡಿಯಾಗಿದೆ. ಗಂಜಿ ಜೊತೆ ಟೊಮೆಟೊ ಗಾರ್ಲಿಕ್ ಗೊಜ್ಜು ಒಳ್ಳೆ ಕಾಂಬಿನೇಷನ್. ನೀವು ಕೂಡ ಮಾಡ್ತೀನಿ. ಇಲ್ಲಿ ಇನ್ನೊಂದು ಕಡೆ ನಾವು ಮೊಟ್ಟೆ ಬಾಜಿಯನ್ನು ಮಾಡಿದ್ದೀವಿ. ಸೊಪ್ಪು ಹಾಕಿ ಮಾಡಿರುವಂಥದ್ದು, ಸೊಪ್ಪು ಮತ್ತು ಮೊಟ್ಟೆ ಮಿಕ್ಸ್ ಮಾಡಿ ಮಾಡಿರುವಂಥದ್ದು. ಇದು ಕೂಡ ಗಂಜಿ ಆದರೆ ಚೆನ್ನಾಗಿರುತ್ತೆ. ಟೊಮೆಟೊ ಬಾಜಿ, ಮೊಟ್ಟೆ ಬಾಜಿ ಹಾಗೂ ಟೊಮೆಟೊ ಗಾರ್ಲಿಕ್ ಗೊಜ್ಜು ರೆಡಿಯಾಗಿದೆ. ಊಟ ಮಾಡೋದಷ್ಟೇ ಬಾಕಿ. ನೀವು ಕೂಡ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.